ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆನೂ ಮಾತಾಡ್ತೀವಿ, ಜೊತೆಗೆ ಪವರ್ಫುಲ್ ಮಂತ್ರಗಳ ಬಗ್ಗೆನೂ ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನಪ್ಪ ಅಂದರೆ ಸ್ನೇಹಿತರೆ, ಇವತ್ತು ನಾನೊಂದು ವಶೀಕರಣ ತಿಲಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲವ್ ಅಟ್ರಾಕ್ಷನ್ಗೆ ಒಂದು ವಿಶೇಷವಾದ ತಿಲಕವನ್ನು ನಾನಿವತ್ತು ನಿಮಗೆ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದರ ಉಪಯೋಗಗಳು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಸರಿನಾ? ಸ್ನೇಹಿತರೆ, ಮೊದಲು ಈ ಲವ್ ಅಟ್ರಾಕ್ಷನ್ ತಿಲಕದ ಉಪಯೋಗ ಏನು ಅನ್ನೋದನ್ನ ಫಸ್ಟ್ ನೋಡೋಣ, ಸರಿನಾ? ಇದು ಒಂದು ವಶೀಕರಣ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಆಕರ್ಷಣೆ ಮಾಡ್ಬೋದು, ಸರಿನಾ? ಅವರು ದೂರ ಆಗಿರಲಿ, ನಿಮ್ಮ ಜೊತೆ ಮಾತು ಬಿಟ್ಟಿರಲಿ, ಏನೇ ಒಂದು ಆಗಿದ್ರೂ ನೀವು ಈ ತಿಲಕದಿಂದ ಅವರನ್ನು ಮತ್ತೆ ಪಡೆಯೋ ಹಾಗೆ ಮಾಡ್ಬೋದು. ಸ್ನೇಹಿತರೆ, ಇದರ ಉಪಯೋಗಗಳು ಏನು ಅಂತಂದರೆ, ಸ್ನೇಹಿತರೆ, ಇದು ಒಂದು ಸಾಫ್ಟ್ ಆಗಿ ನಿಮ್ಮನ್ನು ಒಂದೇ ಸೈಡು ಅಂದರೆ ನಿಮ್ಮ ಕಡೆ ಎಳೆಯೋ ಹಾಗೆ ಕೆಲಸ ಮಾಡುತ್ತೆ. ಸಾಫ್ಟ್ ವಶೀಕರಣ, ಸಾಫ್ಟ್ ಪುಲ್, ಹಿಡಿದು ಎಳೆಯೋ ಹಾಗೆ ಅನಿಸುತ್ತೆ ಅವ್ರಿಗೆ, ಸರಿನಾ? ಸ್ವಾಭಾವಿಕವಾಗಿ ಅವರು ಯಾರೇ ಆಗಿರಲಿ ನಿಮ್ಮ ಕಡೆ ಒಂದು ಸಲ ಹಿಂಗೆ ತಿರುಗಿ ನೋಡದೆ ಹೋಗೋದೇ ಇಲ್ಲ. ಆ ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ, ಇದು ಕೆಲಸ ಮಾಡುತ್ತೆ. ಸ್ನೇಹಿತರೆ, ಇದು ನಿಮ್ಮ ದೂರ ಆಗಿರುವಂಥ ಪ್ರೀತಿ ಮತ್ತೆ ವಾಪಸ್ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಅವರ ಈಗೋ ಕಡಿಮೆ ಮಾಡೋಕ್ಕೆ, ಅವರ ಕೋಪವನ್ನು ಕಡಿಮೆ ಮಾಡೋಕ್ಕೆ ಇದು ಕೆಲಸ ಮಾಡುತ್ತೆ. ಜೊತೆಗೆ ಅವರು ನಿಮಗೆ ಯಾರೇ ಆಗಿರಲಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ, ರಿಪ್ಲೈ ಮಾಡ್ತಾ ಇಲ್ಲ ಅಂತಂದರೆ ಅವರು ನಿಮಗೆ ತಕ್ಷಣ ರೆಸ್ಪಾನ್ಸ್ ಮಾಡೋ ಹಾಗೆ ಮಾಡುತ್ತೆ. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದವರು ಸಾಫ್ಟ್ ಆಗ್ತಾರೆ, ಸರಿನಾ? ಆ ರೀತಿ ಇದು ಕೆಲಸ ಮಾಡುತ್ತೆ. ಮದುವೆ ಮಾತುಕತೆ ಏನಾದ್ರು ನಡೀತಾ ಇತ್ತು ಅಂತಂದರೆ ನೀವು ಮದುವೆ ಆಗುವಂಥ ವ್ಯಕ್ತಿಗಳಿಗೆ ಇಷ್ಟ ಆಗ್ತೀರಾ, ಬೇಗನೆ ಅದು ಕೈಗೊಡುತ್ತೆ. ನೀವು ಯಾರನ್ನೇ ಬೇಕಾದರೂ ಇಂಪ್ರೆಸ್ ಮಾಡ್ಬೋದು. ಆ ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಪಬ್ಲಿಕ್ ಚಾರ್ಮ್, ನೀವು ಈಗ ನನ್ನ ಹಾಗೆ ಯೂಟ್ಯೂಬರ್ ಆಗಿದ್ದರೆ, ಯೂಟ್ಯೂಬ್ನಲ್ಲಿ ಮಾತಾಡ್ತಾ ಇದ್ದರೆ ನೀವು ಕೂಡ ಜನರನ್ನು ಆಕರ್ಷಣೆ ಮಾಡ್ಬೋದು. ಜೊತೆಗೆ ನೀವು ಸ್ಟೇಜ್ ಮೇಲೆ ಮಾತಾಡ್ತಾ ಇತ್ತು ಅಂತಂದರೆ, ನೀವೇನಾದರೂ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇರ್ತೀರಾ, ಸ್ಟೇಜ್ ಮೇಲೆ ಮಾತಾಡ್ತಿರ್ತೀರಾ, TV ಆ್ಯಂಕರಿಂಗ್ ಮಾಡ್ತಿರ್ತೀರಾ, ಏನಾದರೂ ಆಗಿರಲಿ, ನೀವು ಈ ತಿಲಕವನ್ನು ಧರಿಸೋದ್ರಿಂದ, ತಿಲಕವನ್ನು ಹಾಕ್ಕೊಂಡು ನೀವು ಹೋಗೋದ್ರಿಂದ ಎಲ್ಲರ ಇಂಪ್ರೆಷನ್ ನಿಮ್ಮ ಸುತ್ತನೇ ಇರುತ್ತೆ, ಸರಿನಾ? ನಿಮ್ಮನ್ನು ಅವರು ತುಂಬ ಆಸಕ್ತಿಯಿಂದ ನೋಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮಾತಿಗೆ ಆಡಿಯನ್ಸು ಅಟೆನ್ಷನ್ ಜಾಸ್ತಿ ಕೊಡ್ತಾರೆ. ನಿಮ್ಮ ಮಾತಿಗೆ ಒಂದು ಬೆಲೆ, ಮಾತಿಗೆ ಒಂದು ತೂಕ ಜಾಸ್ತಿ ಆಗುತ್ತೆ, ನಿಮ್ಮ ಮಾತಿಗೆ ತೂಕ ಹೆಚ್ಚಾಗುತ್ತೆ, ಸರಿನಾ? ಫಿಮೇಲು ಅಥವಾ ಮೇಲು ಯಾರಾದರೂ ಆಗಿರಲಿ ಇದನ್ನು ಬಳಸ್ಬೋದು, ಸರಿನಾ? ನೀವು ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ, ಗ್ಲೋಯಿಂಗ್ ಜಾಸ್ತಿ ಆಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ನೀವು ಸ್ನೇಹಿತರೆ ಜಾಬ್ಗೆ ಹೋಗ್ತಾ ಇದ್ದರೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದ್ಕೊಂಡಿರ್ತೀರಾ. ನೀವು ಅಲ್ಲಿ HR ಇಂಪ್ರೆಸ್ ಮಾಡಬೇಕು, ಅಲ್ಲಿ ನಿಮ್ಮ ಬಾಸನ್ನು ಇಂಪ್ರೆಸ್ ಮಾಡಬೇಕು ಅಂದರೆ ನೀವು ಈ ತಿಲಕವನ್ನು ಹಾಕೊಂಡು ಹೋಗ್ಬೋದು, ಸರಿನಾ? ನಿಮ್ಮ ಉದ್ದೇಶ ಇಟ್ಕೊಂಡು ನೀವು ಹಾಕೊಂಡು ಹೋಗೋದ್ರಿಂದ ನೀವು ಹೋಗುವಂಥ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ. ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದು. ಆ ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ಇದು ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿಯನ್ನು ಜಾಸ್ತಿ ಮಾಡೋದಕ್ಕೆ ಮಾಡುತ್ತೆ. ಸೋಷಿಯಲ್ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ, ಜನ ನಿಮ್ಮನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಸ್ನೇಹಿತರೆ, ಇದು ಕಾನ್ಫಿಡೆನ್ಸು ಜಾಸ್ತಿ ಮಾಡುತ್ತೆ, ಸೆಲ್ಫ್ ಕಾನ್ಫಿಡೆನ್ಸು ಜಾಸ್ತಿ ಮಾಡುತ್ತೆ. ನೀವು ಎಲ್ಲೇ ಹೋಗಲಿ, ಏನೇ ಮಾತಾಡಲಿ, ನಿಮ್ಮ ಮಾತಿಗೆ ಒಂದು ಬೆಲೆ, ಒಂದು ತೂಕ ಇದ್ದೇ ಇರುತ್ತೆ. ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ನೀವು ಯಾರನ್ನೇ ಆಗಿರಲಿ ಆಕರ್ಷಣೆ ಮಾಡ್ಬೋದು. ಮುಖ್ಯವಾಗಿ ಅದೇ ತಾನೇ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು. ಸ್ನೇಹಿತರೆ, ಎಲ್ಲ ರೀತಿಯಲ್ಲೂ ಇದು ನಿಮಗೆ ಹೆಲ್ಪ್ ಮಾಡುತ್ತೆ, ಸರಿನಾ? ಇದನ್ನು ನೀವು ಖಂಡಿತವಾಗ್ಲೂ ಮಾಡಿ ನೋಡಿ. ರಿಸಲ್ಟ್ ಏನು ಬಂತು ಅಂತಂದ್ರೆ ನನಗೆ ಹೇಳಬೇಕಾಯ್ತಾ? ಸ್ನೇಹಿತರೆ, ಇದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈಗ ಹೇಳ್ಕೊಡ್ತಾ ಇರೋದು ಏನು? ವಶೀಕರಣ, ಲವ್ ಅಟ್ರಾಕ್ಷನ್ ತಿಲಕ. ಸ್ನೇಹಿತರೆ, ಇದನ್ನು ಹೇಗೆ ಮಾಡಬೇಕು, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ನೇಹಿತರೆ, ಇದಕ್ಕೆ ಬೇಕಾಗಿರೋದು 1 ಚಿಟಿಕೆ ಕುಂಕುಮ, 1 ಚಿಟಿಕೆ ಚಂದನದ ಪುಡಿ, ಕೇಸರಿ 1 ದಾರ, ರೋಸ್ ವಾಟರ್ 2 ಹನಿ. ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇದನ್ನು ನೀವು ಯಾವ ದಿನ ಶುರು ಮಾಡಬೇಕು? ಇದನ್ನು ನೀವು ಸೋಮವಾರ, ಶುಕ್ರವಾರ, ಬುಧವಾರ ದಿನಗಳಲ್ಲಿ ಶುರು ಮಾಡ್ಬೋದು. ನಿಮ್ಮ ಕಾರ್ಯ ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ನೀವು ಇದನ್ನು ಬಳಸ್ಬೋದು, ಸರಿನಾ? ಪ್ರೀತಿ ಆಕರ್ಷಣೆಗೆ ಬೇಕು ಅಂತಂದರೆ ನೀವು ಶುಕ್ರವಾರ ಶುರು ಮಾಡಬೇಕು. ಎಮೋಷನಲ್ ಬಾಂಡಿಂಗು, ರೀಯೂನಿಯನ್ನು, ರೀಕನೆಕ್ಷನ್ನು, ಯಾವ್ದಾದ್ರು ಕೆಲಸ, ಜಾಬು, ಈ ಥರ ಏನಾದ್ರು ಇತ್ತು ಅಂತಂದರೆ ನೀವು ಸೋಮವಾರ ಮಾಡ್ಬೋದು. ಕಮ್ಯುನಿಕೇಷನ್ ಇಂಪ್ರೂವ್ ಆಗಬೇಕು, ನಿಮ್ಮ ಮಾತಿಗೆ ಅಟ್ರಾಕ್ಷನ್ ಜಾಸ್ತಿ ಆಗಬೇಕು ಅಂತಂದರೆ ನೀವು ಬುಧವಾರ ಮಾಡ್ಬೋದು, ಸರಿನಾ? ಹೇಗೆ ಮಾಡಬೇಕು ಅಂತಂದರೆ, ಇದನ್ನು ನೀವು ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗೆ ಮಾಡ್ಬೋದು. ಸಂಜೆ 6ರಿಂದ 8:30 ಒಳಗೆ ಮಾಡ್ಬೋದು. ಸ್ನೇಹಿತರೆ, ಇದನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳಿದ ಇಲ್ಲಿ ಎಲ್ಲ ವಸ್ತುಗಳನ್ನು ನೀವು ಒಂದು ಪುಟ್ಟ ಬಟ್ಲಿಗೆ ಹಾಕೊಳ್ಳಿ, ಸರಿನಾ? 1 ಚಿಟಿಕೆ ಕುಂಕುಮ, ಚಂದನ ಮತ್ತು ಕೇಸರಿ ಇಷ್ಟನ್ನು ಹಾಕ್ಕೊಂಡು ನೀರು ಬದಲು ರೋಸ್ ವಾಟರ್ನ ಹಾಕ್ತೀರಲ್ವ, ರೋಸ್ ವಾಟರ್ನ ಹಾಕ್ಕೊಂಡು ನೀವು
ತಿರಿತಾ ಇರಬೇಕು ಕ್ಲಾಕ್ ವೈಸಲ್ಲಿ. ಯಾವ ಬೆರಳಲ್ಲಿ? ನಿಮ್ಮ ಉಂಗುರದ ಬೆರಳಲ್ಲಿ. ನಿಮ್ಮ ಈ ಉಂಗುರದ ಬೆರಳಲ್ಲಿ ಕ್ಲಾಕ್ ವೈಸಲ್ಲಿ ತಿರಿತಾ ಇರಬೇಕು, ಸರಿನಾ? ಆ ಬಟ್ಲಿಗೆ ಹಾಕ್ಕೊಂಡು ನೀವು ಹೀಗೆ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇರಬೇಕು. ತಿರಿತಾ ನೀವೇನು ಹೇಳಬೇಕು? ಕಣ್ಣು ಮುಚ್ಕೊಂಡು ಈ ಮಂತ್ರವನ್ನು 11 ಸಲ ಅಥವಾ 21 ಸಲ ಹೇಳ್ಕೊತಾ ಇರಬೇಕು. ಮಂತ್ರ ಹೀಗಿದೆ ಸ್ನೇಹಿತರೆ, ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಓಂ ಕ್ಲೀಂ ಕಾಮದೇವಾಯ ನಮಃ, ಓಂ ಕ್ಲೀಂ ಕಾಮದೇವಾಯ ನಮಃ. ಇದನ್ನ ನೀವು 11 ಸಲ ಅಥವಾ 21 ಸಲ ಹೇಳಬೇಕು. ಹೇಳಿಬಿಟ್ಟು ನೀವು ತಿರ್ದಿರ್ತಿರಲ್ಲ, ಆ ತಿಲಕವನ್ನು ನೀವು ಯಾವ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಆ ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಕೊಂಡು ಖುಷಿಯಿಂದ ಭಕ್ತಿಯಿಂದ ನೀವು ನಿಮ್ಮ ಉಂಗುರದ ಬೆರಳಿನಿಂದನೇ ಅದನ್ನು ಚಿಕ್ಕದಾಗಿ ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ಹಚ್ಚಬೇಕು, ಸರಿನಾ? ಇಲ್ಲಿ ನಾನು ಇಟ್ಟಿದ್ದೀನಲ್ಲ ನೋಡಿ ಸ್ಟಿಕ್ಕರು, ಅದರ ಸ್ಟಿಕ್ಕರ್ ನೇರದಲ್ಲಿ ಅಥವಾ ಅದಕ್ಕಿಂತ ಒಂಚೂರು ಮೇಲೆ ನಿಮ್ಮ 3ನೇ ಕಣ್ಣು ಇರುತ್ತೆ ಗೊತ್ತಾ, 3rd ಐ ಇರುತ್ತೆ ಗೊತ್ತಾ, ಆ ಜಾಗದಲ್ಲಿ ನೀವು ಕುಂಕುಮ ಇಡೋ ಜಾಗದಲ್ಲಿ ಇಡಬೇಕು, ಸರಿನಾ? ಇಟ್ಟುಬಿಟ್ಟು ನೀವು ಹೋಗೋ ಕೆಲಸ ಸಕ್ಸಸ್ ಆಗುತ್ತೆ ಇಲ್ವಾ ನನಗೆ ಬಂದು ಹೇಳಿ, ಆಯಿತಾ? ನೀವು ಶ್ರದ್ಧೆಯಿಂದ, ನಂಬಿಕೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಮಾಡಿ ನೀವು ಇದನ್ನು ಮಾಡಿ ನೋಡಿ, ಆಯಿತಾ? ಮಾಡಿಬಿಟ್ಟು ಏನಾದರೂ ನಿಮಗೆ ಚೇಂಜಸ್ ಕಾಣಿಸ್ತು ಅಂತಂದರೆ ನನಗೆ ಬಂದು ಹೇಳಿ, ಸರಿನಾ? ನನಗೆ ಕಾಮೆಂಟಲ್ಲಿ ಹೇಳಿ ನನಗೆ ಕಾಮೆಂಟಲ್ಲಿ ಬಂದು ಹೇಳಿ. ಸ್ನೇಹಿತರೆ, ಇದನ್ನು ನೀವು ಹಾಕೊಳ್ಳೋದ್ರಿಂದ, ಇದನ್ನು ನೀವು ಬಳಸ್ತಾ ಬರ್ತಿರಲ್ವಾ, ಇದನ್ನು ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ನಿಮ್ಮ ಆರ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ, ಅಟ್ರಾಕ್ಷನ್ ಆಗುತ್ತೆ, ಅವರ ಹೆಚ್ಚುತ್ತೆ. ನೀವು ಇಷ್ಟಪಡುವಂಥ ವ್ಯಕ್ತಿ ಅವ್ರ ಮುಂದೆ ನೀವು ಹೋಗಿ ನಿಂತ್ಕೊಂತೀರ, ತಟ್ ಅಂತ ಅವರು ನಿಮ್ಮನ್ನು ನೋಟಿಸ್ ಮಾಡ್ತಾರೆ, ಸರಿನಾ? ಅವರು ನಿಮ್ಮ ಕಡೆ ಮತ್ತೆ ಒಂದ್ಸಲ ತಿರುಗಿ ನೋಡ್ತಾರೆ. ಆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಸ್ನೇಹಿತರೆ, ನೀವು ಏನೇ ಮಾಡಿ ಏನೇ ಮಾತಾಡಿ ನಿಮ್ಮ ನೋಟಕ್ಕೆ ನಿಮ್ಮ ಮಾತಿಗೆ ಒಂದು ಶೈನಿಂಗ್ ಅಂತಾರಲ್ಲ, ಶೈನಿಂಗ್ ಬರುತ್ತೆ, ಫಳಫಳ ಅಂತ ಹೊಳಿತಾ ಇರ್ತೀರ. ಸ್ನೇಹಿತರೆ, ಇದನ್ನು ತುಂಬಾ ಶ್ರದ್ಧೆಯಿಂದ ಮಾಡಬೇಕು, ಅಷ್ಟೇ ಶ್ರದ್ಧೆಯಿಂದ ಮಾಡಿ. ದಿನಕ್ಕೊಂದೇ ಸಲ ಅಷ್ಟೇ, ಮಲ್ಕೊಳ್ಳೋ ಟೈಮಲ್ಲಿ ಹಚ್ಚಕ್ಕೆ ಹೋಗಬೇಡಿ. ದಿನಕ್ಕೆ ಒಂದೇ ಟೈಮು ಬೆಳಗ್ಗೆ ಅಥವಾ ಸಂಜೆ ಮಾಡಿ ಹಚ್ಕೊಳ್ಳಿ, ಸರಿನಾ? ರಾತ್ರಿ ಹೊತ್ತು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ರಾತ್ರಿ ಹೊತ್ತು ಯಾಕೆ ಹಚ್ಚಬಾರ್ದು? ರಾತ್ರಿ ಹೊತ್ತು ನೀವೆಲ್ಲೂ ಹೋಗಲ್ಲ, ನಿಮಗೆ ರೆಸ್ಟ್ ಸಿಗಬೇಕು, ಅದಕ್ಕೆ ಪವರ್ ಇರುತ್ತೆ ಅಲ್ವಾ, ತಿಲಕಕ್ಕೆ ಪವರ್ ಇರೋದ್ರಿಂದ ನಿಮಗೆ ಸ್ಟ್ರೆಸ್ಸು, ಆ್ಯನ್ಸೈಟಿ ಮತ್ತು ಸರಿಯಾಗಿ ನಿದ್ದೆ ಬರದೇ ಇರೋದು, ಈ ರೀತಿಯಲ್ಲಿ ಸಮಸ್ಯೆಗಳಾಗ್ತವೆ. ಅದಕ್ಕೋಸ್ಕರ ನೀವು ಈ ತಿಲಕ ಹಾಕಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಅವರ ಬಗ್ಗೆ ಕೋಪ ಇರಬಾರ್ದು, ನೆಗೆಟಿವ್ ಯೋಚನೆಗಳು ಇರಬಾರ್ದು, ಸರಿನಾ? ನಿಮ್ಮ ಮನಸ್ಸು ಶಾಂತವಾಗಿರಬೇಕು, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಥರದ ನೆಗೆಟಿವ್ ಆಲೋಚನೆಗಳು ಇರಬಾರ್ದು, ಆ ವ್ಯಕ್ತಿ ಬಗ್ಗೆ ಕೋಪ ಇರಬಾರ್ದು, ಸರಿನಾ? ಇಷ್ಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಹಚ್ಕೊಳ್ಳಿ. ಪ್ರತಿದಿನ ಹಚ್ಕೋಬೋದು. ಶುರು ಮಾಡಿ ಅವತ್ತಿಗೆ ಶುಕ್ರವಾರ, ಸೋಮವಾರ, ಬುಧವಾರ ಶುರು ಮಾಡಿ ಪ್ರತಿದಿನ ಬಳಸಿ, ಆಯಿತಾ? ಮಿನಿಮಮ್ 21 ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ, ಆಯಿತಾ? ನನ್ನ ಪ್ರಕಾರ ನೀವು ಪ್ರತಿದಿನ ಹಚ್ಚಿದ್ರೆ ಒಳ್ಳೆಯದು ಅಂತಲೇ ಅನ್ಕೋತೀನಿ. ಏನು ಸಮಸ್ಯೆ ಇಲ್ಲ, ಪ್ರತಿದಿನ ಬಳಸಿ, ಪ್ರತಿದಿನ ಮಾಡಿ, ಪ್ರತಿದಿನ ಬಳಸಿ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಮನೇಲಿ ಪ್ರತಿದಿನ ಒಂದೊಂದು ಚಿಟಿಕೆ ತಗೊಂಡು ಯೂಸ್ ಮಾಡಿ ಹಾಕೊಳ್ಳೋದ್ರಲ್ಲಿ ಏನು ನಿಮಗೆ ಕಷ್ಟ ಆಗಲ್ಲ ಅಂತ ಅನ್ಕೋತೀನಿ, ಆಯಿತಾ? ಪ್ರಯತ್ನ ಮಾಡಿ. ಸ್ನೇಹಿತರೆ, ನಿಮಗೆ 2 ರೀತಿಯಲ್ಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ವಿಷಯ ಅಂತಂದರೆ, ಒಂದು, ನಿಮ್ಮ ಮನೆಯಲ್ಲಿ ಯಾರಾದರೂ ಕುಡಿತಕ್ಕೆ ಒಳಗಾಗಿದ್ದಾರಾ, ನಿಮ್ಮ ಮನೆಯಲ್ಲಿ ಯಾರಾದರೂ ಡ್ರಿಂಕ್ಸ್ ಮಾಡ್ತಾ ಇದ್ದಾರಾ, ನಿಮ್ಮ ಫ್ರೆಂಡ್ಸು, ಅಣ್ಣ, ತಮ್ಮ, ತಂದೆ ಯಾರಾದರೂ ಸರಿ, ಅವರ ಕುಡಿತವನ್ನು ನೀವು ಬಿಡಿಸಬೇಕು ಅಂತಂದರೆ ನೀವು ಹೇಳಿ, ಆಯಿತಾ? ನೀವು ನನಗೆ ಕಾಮೆಂಟಲ್ಲಿ ಹೇಳಿ, ಅದರ ಬಗ್ಗೆ ವಿಡಿಯೋ ಮಾಡಿ ಅಂದರೆ ನಾನು ಮಾಡ್ತೀನಿ, ಸರಿನಾ? ಜೊತೆಗೆ ಪವರ್ಫುಲ್ ಆಗಿರೋವಂಥ ರಿಚುವಲನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ, ಖಂಡಿತ ಅದನ್ನ ಮಿಸ್ ಮಾಡಬೇಡಿ. ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಜೊತೆಗೆ ನೀವು ಪ್ರೆಗ್ನೆಂಟ್ ಆಗಿದ್ದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿ ಯಾರಾದರೂ ಪ್ರೆಗ್ನೆಂಟ್ಗಳಾಗಿದ್ದರೆ, ಹೊಟ್ಟೆನಲ್ಲಿರೋಂಥ ಮಗುಗೆ ನೀವು ಯಾವ ಮಂತ್ರ ಹೇಳಬೇಕು, ಆ ಮಗು ಒಳ್ಳೆ ರೀತಿಯಲ್ಲಿ ಪ್ರಪಂಚಕ್ಕೆ ಬರಬೇಕು ಅಂದರೆ ಯಾವ ಮಂತ್ರ ಹೇಳಬೇಕು, ಆ ಮಗುವಿನ ಜ್ಞಾನ ಜಾಸ್ತಿ ಆಗಬೇಕು ಅಂತಂದರೆ ನೀವು ಯಾವ ಮಂತ್ರವನ್ನು ಹೇಳಬೇಕು, 9 ತಿಂಗಳು ಯಾವ ಮಂತ್ರವನ್ನು ಹೇಳಬೇಕು, ಯಾವ ರೀತಿಯಲ್ಲಿ ನಿಮ್ಮ ಮಗುವಿನ ಭವಿಷ್ಯವನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ, ಸರಿನಾ? ನಿಮಗೆ ಬೇಕು ಅಂದರೆ ಮಾತ್ರ ಇದ್ರ ಬಗ್ಗೆನೂ ಕೂಡ ಹೇಳಿ, ಸರಿನಾ? ಪ್ರೆಗ್ನೆಂಟ್ ವುಮೆನ್ಗಳಿಗೋಸ್ಕರ, ಜೊತೆಗೆ ಕುಡಿತಕ್ಕೆ ಒಳಗಾಗಿರೋಂಥ ಯಾರಿಗಾದರೂ ಸರಿ, ನಿಮಗೆ ಇವೆರಡು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ, ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಸರಿನಾ? ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್. ಬಾಯ್, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.